ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಹನಿ ಟ್ರ್ಯಾಪ್ ನಿಲ್ಲಿಸೋದು ನಮ್ಮಿಂದಲೇ ಪ್ರಾರಂಭವಾಗಲಿ, ರಾಜಣ್ಣರಿಂದಲೇ ತನಿಖೆ ಶುರುವಾಗಲಿ. ಈ ಹನಿ ಟ್ರ್ಯಾಪ್ ಹಿಂದೆ ಯಾರಿದ್ದಾರೆ ಅನ್ನೋದು ಹೊರಬರಲಿ. ತನಿಖೆಯಾಗಿ ಸತ್ಯ ಹೊರಬರುತ್ತೆ ಎಂದು ಮಧುಗಿರಿಯಲ್ಲಿ ಎಂಎಲ್ಸಿ ರಾಜಣ್ಣ ತಿಳಿಸಿದ್ದಾರೆ. ಕಾರ್ಯಕ್ರಮವೊಂದರ ವೇದಿಕೆಯಲ್ಲಿ ಮಾತನಾಡಿದ ಅವರು, ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಮಾತನಾಡುತ್ತಾ, ಜನಬೆಂಬಲ ತೋರಿಸಿ ಏನ್ ಬೇಕಾದ್ರೂ ಕೇಳಿ, ಉತ್ತರ ಕೊಡೋಣ, ವೋಟ್ ಹಾಕೋರು ನೀವು. ಆದರೆ ಈ ರೀತಿ ಹನಿ ಟ್ರ್ಯಾಪ್ ಮಾಡಿಸಿದ್ರೆ ಏನ್ ಸಿಗುತ್ತೆ? ನಿಮ್ಮ ಮನೆಯಲ್ಲೂ ತಾಯಿ ಇದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ. ನೀವು ನೋಡ್ಬೇಕಲ್ಲ, ನಿಮ್ಮಲ್ಲಿ ಯಾರು ಮಾಡಿಸಿದ್ದೀರಿ ಅಂತ. ಇದರ ಹಿಂದೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ತಿಳಿಯುತ್ತದೆ. ರಾಜಣ್ಣ ಮೇಲೂ ನನ್ನ ಮೇಲೂ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬೇರೆ ಬೇರೆ ಪ್ರಯತ್ನ ಈಗಲೂ ನಡೆಯುತ್ತಿದೆ. ಈ ಸಂಬಂಧವಾಗಿ ನಾನು ಸಿಎಂ ಅವರ ಬಳಿ ಚರ್ಚಿಸಿದ್ದೇನೆ. ಅವರು ಏನ್ ಹೇಳ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಎಂದರು. ಜನ ಬೆಂಬಲ ತೋರಿಸ್ತಿರೋ ಏನ್ ಬೇಕಾದ್ರೂ ಮಾಡಿ ಅದಕ್ಕೆ ಉತ್ತರ ಕೊಡೋಣ. ಅದು ಯಾಕಂದ್ರೆ ವೋಟ್ ಹಾಕೋರು ನೀವು. ಆದರೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನು ಖುಷಿ ಸಿಗುತ್ತೆ? ನಾಳೆ ಬೆಳಿಗ್ಗೆ ನಿಮ್ಮ ಮನೇಲೂ ನಿಮಗೂ ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಸೊ ನೀವು ನಿಮ್ಮ ಮನೇಲಿ ನೋಡಬೇಕಲ್ಲ, ಯಾರು ಮಾಡಿಸ್ತಾ ಇರೋವಂಥ ವ್ಯಕ್ತಿಗಳು ಇರ್ಬೋದು. ಇವತ್ತು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ. ರಾಜಣ್ಣವ್ರನ್ನೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ. ಸೊ ಅದರಿಂದ ನಾನು ಈ ವಿಚಾರವನ್ನು ಕಳೆದ 2 ದಿವಸದಿಂದ ನಾನೇನು ಮೀಡಿಯಾದಲ್ಲಿ ನಾನು ಮಾತಾಡಿದ ನಂತರ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ನಾನು ನೆನ್ನೆ ಸಂಜೆ ಮುಖ್ಯಮಂತ್ರಿಗಳನ್ನ ನೋಡಬೇಕಿತ್ತು. ಸಂಜೆ 5:30ಗೆ ಮನೆಗೆ ಬರೋಕ್ಕೆ ಹೇಳಿದರು. ಆದರೆ ನಮ್ಮಲ್ಲಿ ಅಸೆಂಬ್ಲಿಯಲ್ಲಿ ಒಂದು ಬಿಲ್ ಪಾಸ್ ಇತ್ತು. ಬಿಲ್ ಪಾಸ್ ಆದಾಗ ರಾತ್ರಿ 8:30 ಆಯಿತು. ಸೊ ಇವತ್ತು 6 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯನ್ನು ಟೈಮ್ ಕೊಟ್ಟಿದ್ದಾರೆ ನನಗೆ. ನಾನು ಸಂಜೆ 6 ಗಂಟೆಗೆ ಹೋಗಿ ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಮತ್ತು ಯಾರು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ. ನಾನು ಮಾಹಿತಿ ಇಲ್ದಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಮಾತಾಡೋವಂಥ ವ್ಯಕ್ತಿ ಅಲ್ಲ. ಯಾರು ಏನು ಮಾಡಿದ್ದಾರೆ, ನನ್ನ ಮೇಲೆ ಯಾವ ರೀತಿ ಪ್ರಯೋಗವನ್ನು ಮಾಡ್ತಾ ಇರೋವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಆ ದಾಖಲೆಗಳನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಆದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ. ಹೋಗಿ ಕಂಪ್ಲೇಂಟ್ ಕೊಡು ಒಂದು ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲ ಇದಕ್ಕೆ ನಿಲ್ಸಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆದರೆ ಇದು ಎಂಡ್ ಆಗಬೇಕು. ಈ ಆಗೋವಂಥದ್ದು ರಾಜಣ್ಣವ್ರ ಮೇಲೆ ಆಗುತ್ತೆ, ನನ್ನ ಮೇಲೆ ಆಗುತ್ತೆ, ಇನ್ನೊಬ್ಬರ ಮೇಲೆ ಆಗುತ್ತೆ ಅಂತಲ್ಲ, ಯಾರ ಮೇಲಾದರೂ ಇದು ತಪ್ಪಿದು. ಇಡೀ ರಾಷ್ಟ್ರದಲ್ಲಿ ಯಾವುದೋ ಒಂದು ವ್ಯಕ್ತಿ ಘನತೆಗೆ ಅಗೌರವ ತರೋವಂಥವ್ರು ಯಾರೇ ಇದ್ರೂ ಇದು ತಪ್ಪಿದು, ಇದು ನಿಲ್ಲಬೇಕಿದು. ಸೊ ನಿಲ್ಲಿಸೋದಕ್ಕೆ ನಮ್ಮಿಂದನೇ ಪ್ರಾರಂಭ ಆಗಲಿ, ರಾಜಣ್ಣವರಿಂದನೇ ಪ್ರಾರಂಭ ಆಗಲಿ. ರಾಜಣ್ಣವರಿಂದನೇ ಪ್ರಾರಂಭ ಆಗಲಿ. ಇದು ತನಿಖೆ ಆಗಲಿ. ಇದು ಯಾರೇ ಹಿಂದೆ ಇರಲಿ, ಇದರಿಂದ ಯಾರೇ ಇರಲಿ, ಅದಕ್ಕೆ ಉತ್ತರವನ್ನು ತನಿಖೆ ಆದಮೇಲೆ ಅದಕ್ಕೆ ಯಾರಿಂದ ಇದ್ರೂ ಅದು ಹೊರಬರಲಿ. ಸೊ ಅದನ್ನು ನಾನು ಇವತ್ತು ರಾತ್ರಿ ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಗಮನಕ್ಕೆಲ್ಲ ತರ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಈ ಒಂದು ದಿನದಲ್ಲಿ ನನ್ನ ಸ್ನೇಹಿತರಾದಂಥ ಚಿಕ್ಕನಾಯಕನಹಳ್ಳಿ, ಬುಳ್ಳೇನಹಳ್ಳಿ, ಗೊಲ್ಲರಹಟ್ಟಿಯಲ್ಲಿ ಅರಣ್ಯ ಅಧಿಕಾರಿಗಳು ಸೆಕ್ಷನ್ 4ರ ಹೆಸರಿನಲ್ಲಿ ರೈತರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ರೈತನೊಬ್ಬ ಮಾಧ್ಯಮಕ್ಕೆ ತನ್ನ ಕಷ್ಟ ಹೇಳಿಕೊಂಡಿದ್ದಾನೆ. ಏನೇ ಆ ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲ ಪೂರ್ತಿ ನಂದೇ ಸರ್, ನೀರಿಲ್ಲ. ಪೂರ್ತಿ ನಿಂದೆ ತೋಟನ ಒಂದು ಬೋರ್ ಇದೆ, ಈ ಗ್ಯಾಪ್ ಹೊಡಿತಿದೆ, ನೀರಿಲ್ಲ ಅಂತ ಹೇಳ್ಬಿಟ್ಟು ನಾವೇನು ಅಭಿವೃದ್ಧಿ ಮಾಡ್ಕೊಳಕಂತ ಹೋದ್ರೆ ಏಕಾಏಕಿ ಫಾರೆಸ್ಟ್ ಈ ತರ ಸಮಸ್ಯೆ ಮಾಡಿದ್ದಾರೆ. 25ನೇ ತಾರೀಕು ವರ್ಷದ ಬೋರ್ ಇದು ಫೇಲ್ ಆಗಿದೆ. ಅಲ್ಲಿ ಕೆಳಗಡೆ ಇನ್ನೊಂದು ಇದೇ ಬೋರಾ ಈಗ ಫೇಲ್ ಆಗಿರೋದು. ಆಗ್ತಿತ್ತು ಬೋರು. ಈ ಬೋರ್ ಹಾಕಿಸ್ದಾಗ ಯಾರು ಬಂದು ನನಗೇನು ತೊಂದರೆ ಕೊಟ್ಟಿಲ್ಲ. ಅವಾಗೆಲ್ಲ ಸುಮ್ಮನಿದ್ದಾರೆ. ಬೋರ್ ಫೇಲ್ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಇದೇ ಜಮೀನಲ್ಲಿ ನಾನು ಇವತ್ತು ಬೋರ್ ಹಾಕ್ಸಕ್ಕೆ ಹೋಗಿರೋದು. ನಾನು ಆಲ್ರೆಡಿ ಡ್ರಿಲ್ ಮಾಡ್ತೀನಿ ಸರ್. ಹಂಗೂ ಅವ್ರಿಗೆ ಬೇಡ್ಕೊಂಡಿದ್ದೀನಿ ಅಂದರೆ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಇನ್ನೂ ರೆಡಿ ಪರ್ಮಿಷನ್ ಕೊಡಿ ಸರ್, ಸಾಕು ನೀರು ಬರುತ್ತೆ, ನಾನು ಏನೋ ಒಂದು ಅಭಿವೃದ್ಧಿ ಮಾಡ್ಕೊಂಡು. ಇಷ್ಟೆಲ್ಲ ತೋಟ ಇಕ್ಕೊಂಡ್ಬಿಟ್ಟು ಸರ್ ನೀರಿಲ್ಲ ಅಂದ್ರೆ ನಾವೇನು ಮಾಡ್ಬೇಕು ಸರ್? ರೈತರು ಏನು ಮಾಡಬೇಕು? ನನ್ನ ಜಮೀನಿನಲ್ಲಿ ಸಾಲ ಸೋಲ ಮಾಡಿ ಬೋರ್ವೆಲ್ ಹಾಕಿಸುತ್ತಿದ್ದೆ. ಈ ಜಮೀನು ಅರಣ್ಯ ಇಲಾಖೆಗೆ ಸೇರುತ್ತದೆ ಎಂದು ಅರ್ಧಕ್ಕೆ ಬೋರ್ ಕೊರೆಯುವುದನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಿಲ್ಲಿಸಿ ಬೋರ್ವೆಲ್ ಗಾಡಿಯ ಮೇಲೆ ಕೇಸು ಹಾಕುತ್ತೇನೆ ಎಂದು ಎದುರಿಸಿ ಕಳಿಸಿದರು. ಆಲ್ರೆಡಿ ಕೊರ್ಸಿದೀವಿ ನಾವು, 100 ಅಡಿ ಕೊರ್ಸಿದೀವಿ. ಸ್ವಲ್ಪ ಏನೋ ಒಂದು ನೀರು ಸಿಕ್ಕಿರೋ ಒಂದು ಬದುಕ್ತೀವಿ, ಬೇಸಿಗೆ ಕಾಲ ಇದೆ, ಒಳ್ಳೇದಾಗುತ್ತೆ ಅಂತ ಕೇಳಿದ್ವಿ. ಸರ್ ರೆಸ್ಪಾನ್ಸ್ ಮಾಡ್ಲಿಲ್ಲ. ಇಲ್ಲಪ್ಪ ನನಗೆ ಅಧಿಕಾರ ಇಲ್ಲ, ನಾನು ಕೊಡಕ್ ಬರಲ್ಲ ಅಷ್ಟೇ ಹೇಳಿದ್ರು ಬಿಟ್ರೆ ಬೇರೆ ಯಾವುದೇ ರೀತಿದು ರೆಸ್ಪಾನ್ಸ್ ಮಾಡ್ಲಿಲ್ಲ. ಒಂದು ಮಾನವೀಯತೆ ನೆಲೆಗಟ್ಟಲ್ಲಿ ಒಂದು ಅವಕಾಶ ಕೊಡ್ಬೋದಿತ್ತು ಸರ್, ಆ ಕೆಲಸ ಮಾಡ್ಲಿಲ್ಲ. ಅಷ್ಟೇ ನಮಗೆ ಬೇಜಾರು. ನಿಮ್ಗೆ ಅನ್ಯಾಯ ಮಾಡಿದಾರೆ ಅಂತೀರಾ? ಅನ್ಯಾಯ ಆಗಿದೆ ಅಲ್ವಾ ಸರ್? ಅನ್ಯಾಯ ಆಗಿದೆ, ಆಗದೆ ಏನಿಲ್ಲ ಅಲ್ವಾ? ಅನ್ಯಾಯ ಆಗಿದೆ. ನಾವು ಮನವಿ ಮಾಡಿದ್ವಿ, ನಾವು ಮನವಿ ಮಾಡ್ಕೊಂಡ್ವಿ
ಸರ್ ಮುಂದೆ ಒಂದ್ಸಲ ಒಂದು ಚಾನ್ಸ್ ಕೊಡಿ ಸರ್ ಪ್ಲೀಸ್ ಅಂತ ಸ್ಪಂದಿಸಿಲ್ಲ ಸರ್. ಅಂತ ನಾವು ಹೇಳ್ತಿಲ್ಲ ಸರ್, ನಾವು ಸಪೋರ್ಟ್ ಮಾಡ್ತೀವಿ, ಸರ್ಕಾರದಕ್ಕಿಂತ ನಾವೇನು ದೊಡ್ಡವರಲ್ಲ. ಆಯ್ತು ಮಾಡ್ಲಿ, ಎಲ್ಲ ಮಾಡ್ಲಿ, ನಮ್ದು ಮನವಿ ಇಷ್ಟೇನೆ. ಆಲ್ರೆಡಿ ನಮ್ದು ತೆಂಗು, ಅಡಿಕೆ, ಬಾಳೆ ಎಲ್ಲ ಒಣಗೋಗ್ತಾ ಇದೆ. ನಾವು ಫಾರೆಸ್ಟ್ ಲ್ಯಾಂಡ್ ಅಂತ ಏನ್ ರಸ್ತೆಯಿಂದ ಆ ಕಡೆ ಇದೆ ಅಲ್ಲಿ ನಾವು ಯಾವುದೇ ಕಾರಣ ಆಕ್ಟಿವಿಟಿ ಮಾಡಿಲ್ಲ. ನಾವು RFO ಸರ್ನು ಮಾತಾಡ್ಸಿದ್ವಿ, ಅವ್ರನ್ನ ನಾವು ಬರಿಪರಿಯಾಗಿ ಬೇಡಿದ್ವಿ, ಡಾಕ್ಯುಮೆಂಟ್ಸ್ ಕೂಡ ಕೊಟ್ವಿ, ನೋಡಿದ್ರು. ಅವ್ರು ಹೇಳಿದ್ದೇನು ಯಥಾಸ್ಥಿತಿ ಕಾಪಾಡ್ಬೇಕಪ್ಪ, ಆ ಥರ ಕೊರ್ಸಂಗಿಲ್ಲ, ನನಗೆ ಅಷ್ಟೇ ಅಧಿಕಾರ ಇರೋದು, ಮುಂದೆ ನೀವೇನು ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರೆ ಮೇಲಧಿಕಾರಿನ ತಗೋಬರಿ, ನಾನು ಏನು ಕೇಳಲ್ಲ ಅಂತ ಹೇಳಿದ್ರು. ಒಂದು ಮನವಿ ಮಾಡ್ಕೊಂಡ್ವಿ, ಒಂದು ಏನೋ ಅನುಸರಣೆ ಮೇಲೆ ಕೊಡ್ಬೋದಿತ್ತು ಸರ್. ಆಯ್ತಪ್ಪ ನೆಕ್ಸ್ಟ್ ಮಾಡ್ಬಿಡಿ ಅಂತ ಒಂದು ವಾರ್ನಿಂಗ್ ಮಾಡ್ಬಿಟ್ಟು ಹೇಳ್ಬೋದಿತ್ತು, ಅವ್ರಿಗೆ ಅಧಿಕಾರ ಇದೆ, ಈ ತರ ಮಾಡ್ಬೇಡಿ, ನೆಕ್ಸ್ಟ್ ಬನ್ನಿ ನಮ್ಮ ಹತ್ರ ಬಂದು ಕೇಳ್ಬಿಟ್ಟು ನೀವು ಏನಿದೆ ನಿಮ್ ಸಮಸ್ಯೆ ಏನಿದೆ ಹೇಳ್ಕೊಂಡು ನಮ್ಗೂ ಮಾನ್ಯತೆ ಅಂತ ಹೇಳಿ ಕನ್ವಿನ್ಸ್ ಮಾಡ್ಬೋದಿತ್ತು. ಈಗ ಅರ್ಧಂಬರ್ಧ ಬೋರ್ ಕೊರಿಸಿ ಹುಡುಗ ನ್ಯಾಯ ಮಾಡಿದ್ದಾರೆ ಸರ್. ಆಮೇಲೆ ಇಬ್ರು ಗಾಡಿಗಳು ಇದ್ಬಿಟ್ಟು ಇಲ್ಲಿ ಎಷ್ಟು ಇದ್ ಮಾಡಿದಾರೆ ಅಂತ ಹೇಳಿದ್ರೆ ಒಂದು ಕೇಸಿಂಗ್ ಹಾಕಕ್ ಬಿಟ್ಟಿಲ್ಲ. ಯಾವ ಗಾಡಿಗಳ ಹೆಸರೇನೇನೋ ಏನೋ ಗೊತ್ತಾ, ಅವ್ರ ಹೆಸರು ಗೊತ್ತಾ? ನನಗೆ ಗೊತ್ತಿಲ್ಲ ಸರ್. ಒಂದು ಬಿಟ್ಟಿಲ್ಲ, ಒಂದ್ ಅಡಿ ಕೊರ್ಸಕ್ಕೂ ಬಿಟ್ಟಿಲ್ಲ. ನಾನು ಹೇಳಿದೆ ಸರ್, ನಾನು ಯಾವುದೇ ಕಾರಣಕ್ಕೂ ಜಾಸ್ತಿ ಕೈಗೆ ಮಾಡಿದ್ರ ಒಡೆದೇನ ಮಾಡಿದ್ರ ಇಲ್ಲ ಸರ್, ಅವೆಲ್ಲ ನಾವು ಸುಳ್ಳು ಹೇಳೋದಿಲ್ಲ, ಆತರ ಏನು ಮಾಡಿಲ್ಲ. ಅವ್ರು ಹೇಳಿದ್ರು ನೀವು ಸರ್ ಹತ್ರ ಮಾತಾಡಿ ನಮ್ದೇನಿಲ್ಲ ಅಂತ ಗಾಡಿ ಹೇಳಿದ್ರು. ಬಟ್ ಬಂದ್ ನೋಡ್ಬಿಟ್ಟು ಗಾಡಿ ನಿಲ್ಸಿದ್ರು. ಗಾಡಿ ನಿಲ್ಸ್ಬಿಟ್ಬಿಟ್ಟು ಅವ್ರು ಯಾರು ಇರ್ತಾರಲ್ಲ ಯಾರು ಅವರು ಆಫೀಸಿಗೆ ಬನ್ನಿ ದಾಖಲಾತಿ ಎಲ್ಲ ತಗೊಂಡು ಅಂತ ಹೇಳಿದ್ರು. ಆಫೀಸ್ಗೆ ಹೋದ್ರು ಸರ್. ಆಫೀಸ್ಗೆ ಹೋಗಿ ಕರೆಕ್ಟಾಗಿ ಡಾಕ್ಯುಮೆಂಟ್ ಎಲ್ಲ ನೋಡ್ಬಿಟ್ಟು ಐತೆ ಅಂತ ಹೇಳಿದ್ರೆ ಪರ್ಮಿಷನ್ ಕೊಡ್ಬೋದಿತ್ತು. ಬಟ್ ಅವ್ರು ಕೊಡ್ಲಿಲ್ಲ. ಏನ್ ಹೇಳ್ತಾರೆ, ಸೆಕ್ಷನ್ 4 ಇದೆ, ಯಾರು ಕೊರ್ಸಂಗಿಲ್ಲ. ನಾನು ಒಂದ್ ಕ್ವಶನ್ ಕೇಳಿದೆ ಸರ್. ಆಯ್ತು ಸರ್, ನಾನು ಈಗ ಕೊರ್ಸಲ್ಲ, ಹಿಂದಗಡೆ ಕೊರ್ಸಿರೋದು, ನೆನ್ನೆ ಮನೆ ಕೊರ್ಸಿರೋದು, ಅವ್ರನ್ನೆಲ್ಲ ಯಾಕೆ ಸ್ಟಾಪ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಬೇರೆ ಯಾರು ಬಂದು ಕಂಪ್ಲೇಂಟ್ ಮಾಡಿಲ್ಲ, ನೀನ್ ಬಂದು ಕಂಪ್ಲೇಂಟ್ ಮಾಡೋ ನಿಲ್ಲಿಸ್ತೀನಿ ಅಂತ ಕೇಳ್ತಾರೆ. ಸೆಕ್ಷನ್ 4 ಇರೋದು ಇವ್ರಿಗೆ ಗೊತ್ತಲ್ವಾ ಸರ್? ಮಾಡ್ಬೋದಿತ್ತು, ಇವರೇ ಬಂದು ನಿಲ್ಲಿಸಬಹುದಾಯ್ತು. ಇವತ್ತೇನು ಇಂಟೆನ್ಷನ್ ಅಲ್ಲಿ ಸರ್ ಅವರು. ಇನ್ನೊಂದು ಹೇಳ್ತಿದ್ದೀನಿ, ಈ ಸೆಕ್ಷನ್ 4 ಹೇಳ್ಕೊಂಡು ಬಡವರಿಗೆ, ರೈತರುಗಳಿಗೆ ಅನ್ಯಾಯ ಮಾಡ್ತಾರೆ. ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಂತಾರೆ, ನಮ್ಮ ಹತ್ರ ಬಡವ್ರು ಏನ್ ಮಾಡ್ಬೇಕು ಸರ್? ಶಾಸಕರು ಸರ್, ಇನ್ನೊಂದು ಹೇಳ್ತೀನಿ, ಸುರೇಶ್ ಬಾಬು ಅವ್ರಿಗೆ ಹೇಳ್ತಾ ಇದೀನಿ, ಇದನ್ನ ಗಮನದಲ್ಲಿ ಹಿಡ್ಕೊಂಡು ಏನೈತೆ ನಮ್ಮ ಬಳ್ಳೇನಹಳ್ಳಿದ ಏನ್ ಸಮಸ್ಯೆ ಇದೆ ಬಗೆಹರಿಸ್ಕೊಡ್ಬೇಕಂತ ಕೇಳ್ಕೊಂತೀನಿ. ಶ್ರೀಮಂತರಿಗೆ ಅವ್ರು ಮಾಡ್ತಾವ್ರೆ ಇಲ್ಲಿ. ಈಗ ಒಂದು ತಿಂಗಳ ಹಿಂದೆಗಡೆ ಸುತ್ತಮುತ್ತ ಒಂದು 30 ಬೋರ್ ಕೊಡ್ತಾವ ಸರ್. ಇಲ್ಲಿ ಯಾರು ಕೇಳಿಲ್ಲ, ಯಾರು ರೇಂಜರ್ ಬಂದಿಲ್ಲ, ಯಾರು ಫಾರೆಸ್ಟ್ ಆಫೀಸರ್ ಬಂದಿಲ್ಲ. ಅದೇ ಒಬ್ಬ ಬಡ ಕೊರಸ್ತಾರ ಅಂತಂದ್ರೆ ಇವತ್ತೆಲ್ಲ ಬಂದು ಗಾಡಿ ತಡೆದವ್ರು. ಇವತ್ತ ಅವ್ನು ಕೊಡ್ತಾರೆ 800 ಬೋರ್ ವೇಸ್ಟ್, ಮತ್ತೆ ಈಗ ಕೊಡಿದ್ರೆ ದುಡ್ಡು ವೇಸ್ಟ್, ದುಡ್ಡು ಜಾಸ್ತಿ ಕೊಡೋದು. ಹಿಂಗಾದ್ರೆ ಸರ್ವೆ ನಂಬರ್ 58ರಲ್ಲಿ ಈರಮ್ಮ ದಾಸಪ್ಪ ಈ ಜಮೀನಿನಲ್ಲಿ 50 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿದ್ದು, ಅಧಿಕಾರಿಗಳು ಲಂಚದ ಬೇಡಿಕೆ ಇಟ್ಟು ನಮಗೆ ಸುಖ ಸುಮ್ಮನೆ ತೊಂದರೆ ಕೊಡುತ್ತಿದ್ದಾರೆ ಎಂದು ರೈತ ಮಾಧ್ಯಮದ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ. ನೀರಿಲ್ಲ, ಬೋರ್ವೆಲ್ ಕೊಡ್ಸಿರೋ 1000 ಅಡಿ ಕೊಡ್ಸಿರೋ ನೀರ್ ಬರಲ್ಲ, ಕುಡಿಯಕ್ಕೆ ನೀರು ಗೌರ್ಮೆಂಟ್ ಬೋರ್ ಕೊಡ್ಸಿರೋ ಅದ್ರಲ್ಲೂ ಬೋರ್ವೆಲ್ ನೀರ್ ಬರ್ತಾ ಇಲ್ಲ. ನಾವ್ ಏನ್ ಮಾಡ್ಬೇಕು ಸರ್? ಹಿಂಗ ಗ್ರಾಮ ಪಂಚಾಯತಿ PDO ಯಾರು ಬರೋದು ನೋಡಲ್ವಾ? ಬಂದರೆ ಸರ್, ಅವರು ಒಂದು ಬೋರ್ ಕೊಡ್ಸಿದ್ರು, ನೀರ್ ಬಂದಿಲ್ಲ. ತಿರ್ಗಿ ಅವ್ರಿಗೂ ತರ್ತಾ ಇದೀವಿ. ಅವ್ರು ಹೋದ ವರ್ಷ ಟ್ಯಾಂಕರ್ ಎಲ್ಲ ನೀರ್ ಹೊಡೆದ್ರು, ಈ ವರ್ಷ ನೀರು ಹೊಡಿತಾ ಇಲ್ಲ ಸರ್. ಹಿಂಗಾಗಿ ದನ ಕುರಿಯೆಲ್ಲ ಸಾಯ್ತಾ ಇದ್ದಾವೆ ಸರ್. ಮೆಂಬರ್ ಯಾರು ಇಲ್ಲಿಗೆ? ಮೆಂಬರ್ ನಮ್ಮೂರವ್ರು ಇದಾರೆ ಸರ್. ಏನವ್ರ ಹೆಸರು? ಅವ್ರ ಹೆಸರು ಸಿರಿಯಣ್ಣ ಅಂತ. ಅವ್ರು ನೇಮ್ ಮಾಡ್ತಾರೆ, ಅವ್ರು ಹೇಳೋದು ಹೇಳ್ತಾರೆ, ಮಾಡ್ಬೇಕು ನೇಮ್ ಮಾಡಕ್ಕಾಗತ್ತೆ. ಹಿಂಗಾಗಿ ನಮ್ಗೆ ದನಕರ ಕುಡಿಯೋಕೆ ನೀರಿಲ್ಲ ಸರ್. ನಮ್ಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್ ಸರ್ಕಾರದಿಂದ. ಸರಿ. ಹಿಂಗಾಗಿ ಬೋರ್ ಕೊಡ್ಸಿದ ನೀರು, ನಾನು 5 ಬೋರ್ ಸರ್ ಕೊಡ್ಸಿರೋದು, 5 ಬೋರಲ್ಲಿ ನೀರಿಲ್ಲ, ತೋಟ ಎಲ್ಲ ಮನೆಗೋಗ್ತಾ ಐತೆ. ಒಂದು 10 ಮನೆಯವ್ರು ಸರ್, ನಮ್ದು 10 ಮನೆ ಗ್ರಾಮ ದೊಡ್ಡರಟ್ಟಿ. ಹಂಗಾಗಿ ನಾವು ಭಾಳ ಇದ್ರಲ್ಲಿ ಇದೀವಿ ಸರ್, ಆತಂಕದಲ್ಲಿ ಇದೀವಿ, ನೀರಿಲ್ಲ. ಹಗಲು ರಾತ್ರಿ ನಿದ್ದೆ ಬರಲ್ಲ. ಜಯಣ್ಣ ಅಂತ ಸರ್. ಹಗಲು ರಾತ್ರಿ ನಿದ್ದೆ ಮಾಡಲ್ಲ ಸರ್, ಕರಡಿ ಕಾಟ, ಚಿರತೆ ಕಾಟ. ಹಂಗಾಗಿ ನೀರಿಂದು ಸಮಸ್ಯೆ, ಕಾಲುವೆ. ಅದೇ ನಾವು ಸೆಕ್ಷನ್ 4 ಐತೆ, ಫಾರೆಸ್ಟ್ ತಾಂಡು ಕೊರಿಬೇಡ್ರಿ ಅಂತಾರೆ. ಫಾರೆಸ್ಟ್ ತಾಂಡು ಕೊರಿಬೇಡಿ ಅಂತಾರೆ. ಫಾರೆಸ್ಟ್ ಪೂರ್ತಿ ನಮ್ದೇ ಇದೆ, ಸೆಕ್ಷನ್ 4 ಇದೆ ಅಂತ ಹೇಳ್ತಾರೆ. ಸೆಕ್ಷನ್ 4 ಇದೆ. ಅವ್ರ ಹತ್ರ ದಾಖಲಾತಿ ಇದೆಯಾ ಅಂತ ಏನಾದ್ರು? ಅದೇ ಅವ್ರು ನಾವೇನು ಕೇಳಿಲ್ಲ ಸರ್, ಬೋರ್ಡಲ್ಲಿ ಹಾಕಿದೆ ಇಲ್ಲ ತೋರಿಸ. ಬಂಜಾರ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಗಮನ ಹರಿಸಬೇಕು ಎಂದು ಕೊರಟಗೆರೆ ಬಂಜಾರ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ನಾಯಕ್ ತಿಳಿಸಿದ್ದಾರೆ. ತಾಂಡಾಭಿವೃದ್ಧಿ ನಿಗಮದಿಂದ ಸುಮಾರು ತಾಂಡಗಳಲ್ಲಿ ತಾಂಡಾಭಿವೃದ್ಧಿ ನಿಗಮದಿಂದಲೇ ಕೊಟ್ಟಿದ್ದಾರೆ ಬಂಜಾರ ಭವನಗಳು, ಸೇವಾಲಾಲ್ ಸಮುದಾಯ ಭವನಗಳು ಅಂತ ಹೇಳ್ತಾರೆ. ಆದರೆ ಯಾವ ಸರ್ಕಾರ ಒಳ ಮೀಸಲಾತಿ ಅನುಷ್ಠಾನವನ್ನ ಸಮರ್ಪಕವಾಗಿ ಜಾತಿ ಗಣತಿಯನ್ನ ಮಾಡುವ ಮೂಲಕ ಸರಿಯಾದ ಕ್ರಮದಲ್ಲಿ ಮಾಡಬೇಕು. ಕೊಲಂಬೋ ಸಮುದಾಯಕ್ಕೆ ಅನ್ಯಾಯವಾಗದಂತೆ ಕ್ರಮ ವಹಿಸಬೇಕು ಎಂದು ತಾಲೂಕು ಬಂಜಾರ ಸೇವಾ ಸಂಘದ ತಾಲೂಕು ಅಧ್ಯಕ್ಷ ಲಕ್ಷ್ಮಣ್ ನಾಯಕ್ ಒತ್ತಾಯಿಸಿದರು. ಭಾನುವಾರ ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಬಂಜಾರ ಸೇವಾ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಜರುಗಿತು. ಸಭೆಯಲ್ಲಿ ವಿವಿಧ ಬಂಜಾರ ಸಮುದಾಯದ ಸಮಸ್ಯೆಗಳು, ಅಭಿವೃದ್ಧಿಯ ಪ್ರಗತಿ ಹಾಗೂ ಸರ್ಕಾರದ ನಿರ್ಲಕ್ಷ್ಯತೆಯನ್ನ ಕುರಿತು ಚರ್ಚಿಸಲಾಯಿತು. ಕೆಲವು ದಿನಗಳ ಹಿಂದೆ ಏನು ಹಳೆಯ ಕಮಿಟಿ ಇತ್ತು, ಅವರು
ನಾವು ಈಗ ಅವತ್ತಿಂದಲೂ ನಡೆಸ್ಕೊಂಡು ಬಂದಿದ್ದೀವಿ. ಈಗ ಹೊಸ ಪದಾಧಿಕಾರಿಗಳು ಆಗಲಿ ಅಂತ ಹೇಳ್ಬಿಟ್ಟು ಏನು ರಾಜೀನಾಮೆ ಕೊಟ್ಟರು, ಆ ರಾಜೀನಾಮೆ ತೆರವಾದಂಥ ಜಾಗಕ್ಕೆ ಏನು ಹೊಸದಾಗಿ ಎಲ್ಲರೂ ನೂತನವಾಗಿ ತಗೊಂಡವ್ರೆ. ಅಂದರೆ ಹಳೆ ಕಮಿಟಿಯಲ್ಲಿ ಇರ್ತಕ್ಕಂಥವ್ರನ್ನ ಕೆಲವರೆಲ್ಲ ಈಗ ಅವರೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಂಥ ಜಾಗದಲ್ಲಿ ಏನು ನೂತನವಾಗಿ ಅವಿರೋಧವಾಗಿ ಎಲ್ಲರನ್ನೂ ಆಯ್ಕೆ ಮಾಡಿದ್ದೀವಿ. ಎಲ್ಲ ಪದಾಧಿಕಾರಿಗಳು ಈಗ ಏನು ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ. ಕೊರಟಗೆರೆಯಲ್ಲಿ ತಾಂಡಗಳು 23-24 ತಾಂಡಗಳಿದೆ. ಮೂರ್ತನ ಹೇಳಿದಂಗೆ ಎಲ್ಲ ತಾಂಡಗಳಲ್ಲೂ ಸಂಘಟನೆ ಮಾಡ್ತಕ್ಕಂಥದ್ದು ಮತ್ತು ಯುವಕರನ್ನ ಮುಖ್ಯವಾಹಿನಿ ತರ್ತಕ್ಕಂಥದ್ದು. ಮತ್ತು ಏನು ತಾಂಡ ಮತ್ತು ಹಟ್ಟಿ ಹಾಡುಗಳಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಶಾಲೆ ಬಿಟ್ಟು ಮಕ್ಕಳನ್ನ ಶಾಲೆಗೆ ಸೇರಿಸೋದಂತ ಆಗ್ಬೋದು. ಮತ್ತು ಏನು ಅನಾರೋಗ್ಯದಿಂದ ಪೀಡಿತರಾಗಿದ್ದಾರೆ ಆರೋಗ್ಯ ಆಗ್ಬೋದು, ಎಲ್ಲ ಮೂಲಭೂತ ಸೌಕರ್ಯವನ್ನು ಯಾವ ತಾಂಡಗಳಿಗೆ ಸಿಗ್ತಾ ಇಲ್ಲ ಅಂಥ ತಾಂಡಗಳನ್ನ ಆಯ್ಕೆ ಮಾಡ್ಕೊಂಡು ಆ ತಾಂಡಗಳಿಗೆ ಏನೇನು ಸಿಗಬೇಕು ಅದನ್ನು ಸರ್ಕಾರದಿಂದ ಸಿಗೋಂಥ ಕೆಲಸ ಮಾಡ್ತೀವಿ. ಮತ್ತು ಏನು ಇವತ್ತು ವಾರ್ಷಿಕ ಮಹಾಸಭೆನ PK ಪಾಂಡ್ಯ ಮೇಘಲ ತಾಂಡದಲ್ಲಿ ಹಮ್ಮಿಕೊಂಡಿದ್ವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಪ್ರತಿ ತಾಂಡದಲ್ಲೂ ಒಂದೊಂದು ತಾಂಡದಲ್ಲಿ ಒಂದೊಂದು ತಿಂಗಳು ಸಭೆಗಳು ಮಾಡ್ಕೊಂಡು ಹೋಗ್ತೀವಿ. ಆ ಸಭೆಗಳು ಮಾಡ್ಕೊಂಡು ಅವನ್ನೂ ಸಂಘಟಿತರಾಗಿ ಮಾಡ್ಕೊಂಡು ಮತ್ತು ಏನು ಈಗ ನಮ್ಮ ಜನಾಂಗಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು ಒಳ ಮೀಸಲಾತಿ. ಈ ಒಳ ಮೀಸಲಾತಿ ರಾಜ್ಯದಲ್ಲಿ ಸುಮಾರು 60ರಿಂದ 70 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಬಂಜಾರ ಸಂಘ ಏನು ಜನಾಂಗನ ಒಳ ಮೀಸಲಾತಿ ತಂದು ಏನು ಕೆಲವು ಕೋಮು ಜಾತಿಗಳಿವೆ, ಅವು ಆ ಜನಾಂಗದವರು ನಮ್ಮನ್ನ ಒಳ ಮೀಸಲಾತಿ ಕೊಲಂಬನ ಆಚೆ ತೆಗಿಬೇಕು ಅಂತ ಹೇಳ್ತಾರೆ. ಅದನ್ನ ನಾವು ಖಂಡಿಸ್ತೀವಿ. ಯಾಕೆಂದರೆ ಸುಮಾರು 60-70 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಲಂಬಾಣಿ ಜನಾಂಗನ ಒಳ ಮೀಸಲಾತಿ ತಂದು ಕೇವಲ 3%, 1.5% ಕೊಟ್ಟರೆ ಸಾಲದು. ಸಂಘದ ಪ್ರಧಾನ ಕಾರ್ಯದರ್ಶಿ VN ಮೂರ್ತಿ ಮಾತನಾಡಿ, ತಾಲೂಕಿನಲ್ಲಿ 8 ಸೇವಾಲಾಲ್ ಸಮುದಾಯ ಭವನಗಳಿದ್ದು ಅವುಗಳ ಕಾಮಗಾರಿಗಳು ಅಪೂರ್ಣವಾಗಿದೆ. ಸರ್ಕಾರ ಶೀಘ್ರವಾಗಿ ಈ ಭವನಗಳನ್ನು ಪೂರ್ಣಗೊಳಿಸಿ ಸಮುದಾಯದ ಜನರಿಗೆ ಬಳಸುವ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಇವತ್ತು ನಾವು ಸರ್ವ ಸದಸ್ಯರ ಸಾಮಾನ್ಯ ಮಹಾಸಭೆಯನ್ನು ಇವತ್ತು ಫಕೀರಪ್ಪನಪಾಳ್ಯ ತಾಂಡದಲ್ಲಿ ನಾವು ಮಾಡಿದ್ವಿ. ಈ ಒಂದು ಸರ್ವ ಸದಸ್ಯರ ಮಹಾಸಭೆಗೆ ಸುಮಾರು ಒಂದು 15 ತಾಂಡಗಳಿಂದ ಎಲ್ಲ ಸದಸ್ಯರು ಹಾಜರಾಗಿದ್ದು ಸುಮಾರು ಒಂದು 40-45 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜನಾಂಗ ಈ ಒಂದು ಕೊರಟಗೆರೆ ತಾಲೂಕಿನಲ್ಲಿ ಲಂಬಾಣಿ ಜನಾಂಗ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು 23 ತಾಂಡಗಳು ಇದ್ದಾವೆ. ಆ 23 ತಾಂಡಗಳು ಜನಸಂಖ್ಯೆ ನೋಡಿದರೆ 2250 ಜನಸಂಖ್ಯೆ ಹೊಂದಿರತಕ್ಕಂಥ ತಾಂಡಗಳು ಎಲ್ಲ ಸೇರಿ ನಾವು ತಾಲೂಕು ಬಂಜಾರ ಲಂಬಾಣಿ ಸೇವಾ ಸಂಘವನ್ನು 1994-95ರಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ವಿವಿಧ ರೀತಿಯಲ್ಲಿ ನಾವು ಪ್ರಪ್ರಥಮವಾಗಿ ಕೊರಟಗೆರೆ ತಾಲೂಕಿನಲ್ಲಿ 23 ತಾಂಡಗಳಿಂದಲೂ ಕೂಡ ನಾವು ಒಂದು ಸಮಾವೇಶವನ್ನು ಮಾಡಿದ್ವಿ. ಅದು ಪ್ರಪ್ರಥಮವಾಗಿ ನಾವು ಸಮಾವೇಶ ಮಾಡಿದ್ವಿ. ಅದು 1995-96ರಲ್ಲಿ ಆ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ. ಆವಾಗ ನಮ್ಮ PT ಲಲಿತಾ ನಾಯಕ್ ಮತ್ತು ವಿವಿಧ ನಮ್ಮ ಸಾಹಿತಿಗಳು ಮತ್ತು ನಮ್ಮ ಜನಾಂಗದ ಪ್ರಮುಖರು, ರಾಜಕಾರಣಿಗಳು ಎಲ್ಲರೂ ಕೂಡ ಸಮಾವೇಶದಲ್ಲಿ ಭಾಗವಹಿಸಿದರು. ಅದಾದಮೇಲೆ ತದನಂತರ ನಮ್ಮ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಸುಮಾರು ನಮ್ಮ PG ಶ್ರೀರಾಮುಲು ನಾಯಕರು ಅಧ್ಯಕ್ಷರಾಗಿದ್ದರು, ಮತ್ತು ನಮ್ಮ ಮಿಲಿಟರಿನಲ್ಲಿ ಇರ್ತಕ್ಕಂಥ CRPFನಲ್ಲಿರ್ತಕ್ಕಂಥ ಕೃಷ್ಣ ನಾಯಕರು ಅಧ್ಯಕ್ಷರಾಗಿದ್ದರು. ಹೀಗೆ ಕಾರ್ಯದರ್ಶಿ ನಾನು ಪ್ರಾರಂಭದಲ್ಲೂ ಕಾರ್ಯದರ್ಶಿಯಾಗಿದ್ದೆ, ಮಧ್ಯದಲ್ಲಿ ಶಂಕರ್ ಬಿರವರು ಕಾರ್ಯದರ್ಶಿಯಾಗಿದ್ದರು. ಹೀಗೆ ವಿವಿಧ ಹುದ್ದೆಗಳನ್ನು ವಿವಿಧ ರೀತಿಯಲ್ಲಿ ಅನುಭವಿಸ್ಕೊಂಡು ಬಂದಿದ್ದಾರೆ ಮತ್ತು ಉತ್ತಮ ರೀತಿಯಲ್ಲಿ ಒಂದು ತಾಲೂಕು ಬಂಜಾರ ಸೇವಾ ಸಂಘವನ್ನು ನಡೆಸ್ಕೊಂಡು ಬಂದಿದ್ದೇವೆ. ಇವಾಗ ಏನಪ್ಪ ಅಂತ ಹೇಳಿದರೆ 2025-26ನೇ ಕಾಲೇಜಿನಲ್ಲಿ ನಾವು ನೂತನವಾಗಿ ಇವತ್ತು ಸರ್ವ ಸದಸ್ಯರ ಸಾಮಾನ್ಯ ವಾರ್ಷಿಕ ಸಭೆಯನ್ನು ಕರೆದು ನಾವು ನೂತನ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಆ ರಚನೆ ಮಾಡಿರೋ ಉದ್ದೇಶ ಏನಂದರೆ ಈಗ ಸ್ವಲ್ಪ ನಾವು ಉತ್ತಮ ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಬಲವರ್ಧನೆ ಮಾಡಬೇಕು ಈ ಸಂಘವನ್ನು. ತಾಂಡಗಳಲ್ಲಿ ಪ್ರತಿ ತಾಂಡಗಳಲ್ಲೂ ಕೂಡ ಈ ಸಂಘದ ಬಗ್ಗೆ, ಸಂಘದ ಧ್ಯೇಯೋದ್ದೇಶಗಳ ಬಗ್ಗೆ, ಸಂಘ ಏನೆಲ್ಲ ಚಟುವಟಿಕೆಗಳು ಹಮ್ಮಿಕೊಳ್ತೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು, ಜಾಗೃತಿಯನ್ನು ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಂಘ 16 ಯೋಜನೆಗಳನ್ನು ಮಾಡಿದ್ದೀವಿ. ನಾವು ಇಲ್ಲಿವರೆಗೂ ಕೂಡ ಯಾವ ಯೋಜನೆಗಳನ್ನು ಮಾಡಿದರೆ ನಾವು ಸುಮ್ಮನೆ ಒಂದು ಸಂಘವನ್ನು ಪ್ರಾರಂಭ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರ್ತಕ್ಕಂಥದ್ದಿದೆ. ನಾವು ಮುಂದಿನ ದಿನ ನಮ್ಮ ಪ್ಲಾನ್ ಏನಪ್ಪ ಅಂತ ಹೇಳಿದರೆ ಪ್ರತಿ ತಾಂಡಗಳಲ್ಲಿ ಗಣತಿ ಆಗಬೇಕು. ನಾವೇ ಒಂದು ಗಣತಿಯನ್ನು ಮಾಡೋಣ. ನಮ್ಮ ತಾಂಡಗಳಲ್ಲಿ ಎಷ್ಟು ಜನ ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಹೆಣ್ಮಕ್ಳಿದ್ದಾರೆ, ಅದ್ರ ಬಗ್ಗೆ ಒಂದು ಸಣ್ಣ ಗಣತಿಯನ್ನು ಮಾಡಿದರೆ ನಮಗೂ ಕೂಡ ಆ ತಾಂಡದ ಬಗ್ಗೆ ಪೂರ್ಣ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಇವತ್ತೇನು ನಾವು ವಾರ್ಷಿಕ ಮಹಾಸಭೆಯನ್ನು ಮಾಡಿದ್ದೀವಿ. ಆ ಮಹಾಸಭೆಯಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಒಂದು ಕಾರ್ಯವೈಖರಿ ಬಗ್ಗೆ ಅದನ್ನು ವಿವರಣೆಯಾಗಿ ಹೇಳಿದ್ದೀವಿ ಮತ್ತು ಎಲ್ಲ ದಾಖಲಾತಿಗಳೊಂದಿಗೆ ಒದಗಿಸಿದ್ದೀವಿ. ಇನ್ನು ಮುಂದೆ ಯಾವ ರೀತಿ ನಾವು ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ
ನಾವು ಹೇಳಿದ್ದೀವಿ, ಏನು ಹೇಳುವಂಥ ವಿಷಯ ಏನಿಲ್ಲ. ಆದರೆ ಈ ಒಂದು ಹಿಂದೆ ನಡೆದಿರ್ತಕ್ಕಂಥ ಏನೇ ಆಗಲಿ ನಾವು ಅದನ್ನು ಹೊರತುಪಡಿಸಿ ಮುಂದೆ ಏನೇನು ಮಾಡಬೇಕು ಈ ಸಂಘಕ್ಕಾಗಿ ಅಂತ ನಾವು ಒಂದು ಉದ್ದೇಶಗಳನ್ನು ಇಟ್ಕೊಂಡು ಈ ತಾಲೂಕಿನಲ್ಲಿ ನನ್ನನ್ನು ಈ ತಾಲೂಕು ಅಧ್ಯಕ್ಷನಾಗಿ ನೇಮಿಸಿದ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಮೀಸೆ ಲಕ್ಷ್ಮಣ ನಾಯಕ್, ಕಾರ್ಯಾಧ್ಯಕ್ಷ ನಾಗನಾಯಕ್, ಅಧ್ಯಕ್ಷ ಲಕ್ಷ್ಮಣ್ ನಾಯಕ್, ಉಪಾಧ್ಯಕ್ಷ ಹರೀಶ್ ಬಾಬು, ಪ್ರಧಾನ ಕಾರ್ಯದರ್ಶಿ ವಿಎನ್ ಮೂರ್ತಿ, ಸಹ ಕಾರ್ಯದರ್ಶಿ ಸಿದ್ದೇಶ್, ಖಜಾಂಚಿ ವಿಜಯಶಂಕರ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ಲಕ್ಷ್ಮಣ್ ನಾಯಕ್ ಇತರರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ತಿಪ್ಪೂರು ಇತಿಹಾಸ ಪ್ರಸಿದ್ಧ ಶ್ರೀ ಕೋಡಿ ಕೆಂಪಮ್ಮ ದೇವಿ ರಥೋತ್ಸವ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ಅದ್ದೂರಿಯಾಗಿ ನಡೆಯಿತು. ಜಾತ್ರೆಯಲ್ಲಿ ಭಕ್ತ ಕರಿಯಣ್ಣ ಮಾತನಾಡಿ, ಶ್ರೀ ಕೋಡಿ ಕೆಂಪಮ್ಮ ದೇವಿ ಜಾತ್ರಾ ಮಹೋತ್ಸವ ಮಾರ್ಚ್ 20ರಿಂದ ಆರಂಭವಾಗಿದ್ದು, ಶನಿವಾರ ತಡರಾತ್ರಿ 1 ಗಂಟೆ ಸಮಯದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀ ಕೆಂಪಮ್ಮ ದೇವಿ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಶ್ರೀ ಕೆಂಪಮ್ಮ ದೇವಿಗೆ ಮುಂಜಾನೆಯಿಂದ ಪೂಜಾ ಕೈಂಕರ್ಯ, ಧಾರ್ಮಿಕ ವಿಧಿವಿಧಾನಗಳು, ನೈವೇದ್ಯ, ಪ್ರಸಾದ ವಿನಿಯೋಗ, ನಂತರ ಕೆಂಪಮ್ಮ ದೇವಿಯನ್ನ ಪಲ್ಲಕ್ಕಿಯಲ್ಲಿ ವಾದ್ಯಗೋಷ್ಠಿ, ನಾದಸ್ವರ, ಲಿಂಗದ ವೀರರು ಅವರ ಸಮೂಹದಲ್ಲಿ ಕರೆತಂದು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಎಂದರು. ನಮ್ಮ ತಾತ ಮುತ್ತಾತಿರ ಕಾಲದಿಂದಲೂ ಈ ದೇವರು ಕೋಡಿ ಕೆಂಪಮ್ಮ ಅಂತನ ಇತಿಹಾಸ ಉಳ್ಳ ದೇವರು. 450 ವರ್ಷಗಳಿಂದಲೂ ನಮ್ಮ ತಾತ ಮುತ್ತಾತಿರ ಕಾಲದಿಂದಲೂ ನಮಗೆ ಗೊತ್ತಿಲ್ಲ. ಇದು ಇತಿಹಾಸ ದೇವರು. ಇದು ಹುತ್ತ ಅಂತ ಬರುತ್ತಲ್ಲ, ಮುಹೂರ್ತ, ಹುತ್ತದಲ್ಲಿ ಉದ್ಭವ ಆಗಿರೋ ದೇವರು, ಪವರ್ಫುಲ್ ದೇವರು. ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆಲ್ಲ ಸ್ಪಂದಿಸ್ಕೊಂಡು ನಮ್ಮನ್ನೆಲ್ಲ ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ನಾವು ಭಕ್ತರುಗಳು ಆಮೇಲೆ ದಾಸೋಹ ಆಗಲಿ, ಒಂದು ಪೂಜೆ ಕೈಂಕರ್ಯ ಕೆಲಸಗಳಾಗಲಿ ಎಲ್ಲರೂ ಬಂದು ಪಡೆಯಲ್ಲ ಮೂಗ್ನುಂಚೆ. ನಂತರ ಮಾತನಾಡಿದ ಪ್ರಧಾನ ಅರ್ಚಕ ಕೆಂಪಣ್ಣ, ಮಧ್ಯರಾತ್ರಿ ರಥೋತ್ಸವವನ್ನ ಸಾವಿರಾರು ಭಕ್ತರ ಸಹಕಾರದ ಮೂಲಕ ರಥವನ್ನ ಎಳೆಯಲಾಯಿತು. ಭಕ್ತರನ್ನ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತ ಮಾಡುವಂತೆ ಪ್ರಾರ್ಥನೆ ಮಾಡಿ ಭಕ್ತರು ತಮ್ಮ ಹರಕೆಯನ್ನ ಈಡೇರಿಸಲು ಧವನ, ಬಾಳೆಹಣ್ಣು ರಥಕ್ಕೆ ಎಸೆಯುವ ಮೂಲಕ ತಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ಮಾಡಲು ದೇವರಲ್ಲಿ ಪ್ರಾರ್ಥಿಸಿದರು. ಗುರುವಾರದಿಂದ ಸಂಖ್ಯಂಪೈ ಅಂತ ಗುರುವಾರ 20ನೇ ತಾರೀಕಿಂದ 21ನೇ ತಾರೀಕಿಂದ ಜಾತ್ರೆ ನಡೀತಾ ಇದೆ. ಶುಕ್ರವಾರ ದಿನ ಒಂದು ರಾತ್ರಿ 1:30ಗೆ ತೇರು ರಥೋತ್ಸವ ಐತೆ. ಇವತ್ತು ಬೆಳಿಗ್ಗೆ ಪೂಜೆ ಆಗೈತೆ, ಮಧ್ಯಾಹ್ನ ಪ್ರಸಾದ ಆಗೈತೆ, ಸಾಯಂಕಾಲ ಈಗ 7:30ಗೆ 3 ದಿವಸ ಭಕ್ತಾದಿಗಳಿಂದ ಪ್ರಸಾದ ನಡೀತೈತೆ. ಈ ಪೂಜೆ ಮುಗಿಸ್ಕೊಂಡು ಮುತ್ತಿನ ಪಲ್ಲಕ್ಕಿ ಐತಿ. ಮುತ್ತಿನ ಪಲ್ಲಕ್ಕಿ ಮುಗಿಸ್ಕೊಂಡು ಸಣ್ಣ ಒತ್ತೂರು ಸಂತೋಷ, ಗೌಡಗೆರೆ ಬಸವಣ್ಣ ಇಂಥವೆಲ್ಲ ಆಗಮಿಸ್ತಾ ಇದೆ. ಅದರಿಂದ ಪೂಜೆ 12:30ವರೆಗೂ ನಡೀತಾ ಇತ್ತು. ದೇವಸ್ಥಾನ ಹಾಗೂ ರಾಜಬೀದಿಗಳನ್ನ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು. ಜಾತ್ರಾ ಮಹೋತ್ಸವದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿ ಶ್ರೀ ಕೋಡಿ ಕೆಂಪಮ್ಮ ದೇವಿಯ ಕೃಪೆಗೆ ಪಾತ್ರರಾದರು. ಕೊರಟಗೆರೆಯ ಗಣಪತಿ ದೇವಸ್ಥಾನದ 25ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಬರುವ ಯುಗಾದಿ ಹಬ್ಬದ ಪ್ರಯುಕ್ತ ದೊಡ್ಡಮಲ್ಲಯ್ಯನ ಪಾಳ್ಯದ ನಿವಾಸಿ ಶಿವಣ್ಣ ಹಾಗೂ ಕುಟುಂಬಸ್ಥರು ತಾನು ಹುಟ್ಟಿ ಬೆಳೆದ ಗ್ರಾಮದ ಬಡ ಮಹಿಳೆಯರಿಗೆ ಸೀರೆಯನ್ನ ಉಡುಗೊರೆಯಾಗಿ ನೀಡಿದರು. 25 ವರ್ಷಗಳ ಹಿಂದೆ ಗಣಪತಿ ದೇವಸ್ಥಾನ ನಿರ್ಮಾಣ ಮಾಡುವಾಗ ಸುತ್ತಮುತ್ತ ಗ್ರಾಮಗಳ ಬಡವರಿಗೆ ಏನಾದರೂ ಸಹಾಯ ಮಾಡಬೇಕು ಎಂದು ದೇವರ ಬಳಿ ಕೇಳಿಕೊಂಡಿದ್ದೆವು. ಅದರಂತೆಯೇ ಇದೀಗ ನಮ್ಮ ಗ್ರಾಮದ ಗಣಪತಿ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪೂಜೆಗೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಕಲ್ಪಿಸಿ ಬಡ ಮಹಿಳೆಯರಿಗೆ ನಮ್ಮ ಕೈಲಾದಷ್ಟು ಸುಮಾರು 150 ಮಹಿಳೆಯರಿಗೆ ಹೊಸ ಸೀರೆಗಳನ್ನ ಉಡುಗೊರೆಯಾಗಿ ನೀಡಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಹಿರಿಯರು, ಮಹಿಳೆಯರು ಹಾಜರಿದ್ದರು. ನನ್ನ ಹೆಸರು ಸುಮಾ ಅಂತ. ನಮ್ಮ ತಂದೆಯವರು ಗಣಪತಿ ದೇವಸ್ಥಾನ ಕಟ್ಟಿಸಿ 25 ವರ್ಷ ಆಗಿದೆ. ಆ ವಾರ್ಷಿಕೋತ್ಸವಕ್ಕೋಸ್ಕರ ಬಡವರಿಗೆ 100 ಜನಕ್ಕೆ ಸೀರೆ ಕೊಟ್ಟು ಊಟ ಕೊಡಬೇಕು ಅಂತ, ಯುಗಾದಿ ಹಬ್ಬಕ್ಕೆ ಉಪಯೋಗ ಆಗಲಿ ಬಡ ಜನರಿಗೆ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಧನ್ಯವಾದ. ನನ್ನ ಹೆಸರು ರಾಮಕೃಷ್ಣಯ್ಯ. ಈ ಗ್ರಾಮದ ಒಬ್ಬ ಮೆಂಬರ್ ಆಗಿದ್ದೀನಿ. ಆದರೆ ಈ 25 ವರ್ಷ ಆಗಿದೆ ಗಣಪತಿ ದೇವಸ್ಥಾನ ಕಟ್ಟಿಸಿ. ಈ ಶಿವಣ್ಣವರು ಅದಕ್ಕೆ ಸಹಾಯ ಮಾಡಿ ಗಣಪತಿ ದೇವಸ್ಥಾನ ಆಗಿದೆ. ಈ ಗ್ರಾಮದಲ್ಲಿ ಎಲ್ಲರಿಗೂ ಅವರು ಒಂದು ಸಹಾಯ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಒಂದು ಸಾರಿ ಬರ್ತಾರೆ. ಆದರೆ ಈ ಸಾರಿ ವಿಶೇಷ ಏನು ಅಂದರೆ ಯುಗಾದಿ ಹಬ್ಬದ ಪ್ರಯುಕ್ತ 25ನೇ ವರ್ಷದ ಪ್ರಯುಕ್ತ ಒಂದು ಬಡ ಜನಗಳಿಗೆ ಒಂದು ಸೀರೆ ಸಹಾಯ ಮಾಡಬೇಕು, ನೀನು ನನಗೆ ಸ್ವಲ್ಪ ಅಲ್ಲಿ ಹೆಲ್ಪ್ ಮಾಡು ಅಂತ ಕೇಳ್ಕೊಂಡಂಗಾಯಿತು. ನಾನು ಯಾರ್ಯಾರು ಬಡವರು ಅವ್ರನ್ನೆಲ್ಲ ಹುಡುಕಿ ಲೀಸ್ಟ್ ಮಾಡಿ
ಅವ್ರಿಗೆ ಇವತ್ತು ಅವ್ರ ಮುಖಾಂತರವೇ ಸೀರೆಗಳು ದಾನ ಕೊಡಿಸಿದ್ದೀನಿ. ಅನ್ನದಾನನೂ ಇಟ್ಕೊಂಡಿದ್ರು, ಅದು ಮಾಡಿಸಿದ್ದೀವಿ. ದೇವರು ಹಿಂಗೆ ನಡೆಸಿರೆ ಪ್ರತಿ ವರ್ಷ ನಾನು ಕೊಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಇದು ನಮ್ಮ ಹೆಸರು ಶಿವಣ್ಣ ಅಂತ. ಇದು ನಮ್ಮ ಊರು ಬಂದು ದಮ್ಮನಪಾಳ್ಯ, ಕೊಟ್ಟಗೆರೆ ತಾಲೂಕು, ಅಂಚಹಳ್ಳಿ ಪೋಸ್ಟು, ತುಮಕೂರು ಡಿಸ್ಟಿಕ್ಕು. ಚಿಕ್ಕ ಒಂದು ಗ್ರಾಮ ಇದು. ಏನು ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಬಡ ಜನಾಂಗಕ್ಕೆ ಒಂದು ಸೀರೆಗಳು ದಾನ ಕೊಡ್ತಾ ಇದ್ದೀವಿ. ದೇವ್ರ ಪೂಜೆ ಮಾಡ್ತೀವಿ. ಗಣಪತಿ ದೇವಸ್ಥಾನ ಕಟ್ಸ್ಬಿಟ್ಟು 25 ವರ್ಷ ಆಗಿತ್ತು. 25ನೇದು ವಾರ್ಷಿಕೋತ್ಸವದ ಪ್ರಯುಕ್ತ ಅದ್ರ ಅನುದಾನ ಮತ್ತು ಇದನ್ನು ಎರಡು ಮಾಡಿದ್ದೀವಿ. ಎಷ್ಟು ಜನ ಮಹಿಳೆಯರಿಗೆ ಒಂದು ಸೀರೆಯನ್ನು ಕೊಡ್ತೀವಿ? ಒಂದು 100 ಜನಕ್ಕೆ ಇದು ಮಾಡ್ತಾ ಇದ್ದೀವಿ. 100 ಜನಕ್ಕೆ ಏನು ಯುಗಾದಿ ಹಬ್ಬದ ಪ್ರಯುಕ್ತ ಕೊಡಬೇಕು? ನಿಮ್ಮ ಹೆಸರು? ಶಿವಣ್ಣ. ಇದೇ ಊರಿನ? ಹಾಂ, ಇದೇ ಊರು. ಕರ್ನಾಟಕ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ತಮ್ಮ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಶಿರಾ ತಾಲೂಕಿಗೆ ಆಗಮಿಸಿದ್ದು, ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡ ಅವರ ಗೃಹ ಕಚೇರಿ ಸೇವಾ ಸದನಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲದ ವತಿಯಿಂದ ಸನ್ಮಾನ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸಿ ಬರಮಾಡಿಕೊಳ್ಳಲಾಯಿತು. ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಈರಣ್ಣ ಪಾಟೀಲ್, ನಿಕಟಪೂರ್ವ ಅಧ್ಯಕ್ಷರಾದ ಚಿಕ್ಕಣ್ಣ, ಪ್ರಧಾನ ಕಾರ್ಯದರ್ಶಿ ಕೋಟ ರಂಗನಾಥ್, ಮಲ್ಲಿಕಾಪುರ ಮಂಜುನಾಥ್ ಇತರರು ಹಾಜರಿದ್ದರು. ಸುವ್ಯವಸ್ಥೆ ಕೆಟ್ಟಿದೆ ಅಂತೇಳಿ ಇಡೀ ರಾಜ್ಯದಲ್ಲಿ ಮಾತಾಡ್ತಾರೆ. ಪ್ರಾಬ್ಲಮ್ ಏನಿದೆ ಅಂದರೆ ಗೃಹ ಸಚಿವರು ಸ್ವಲ್ಪ ಸೌಮ್ಯವಾದಿ, ನಾನಿಲ್ಲ ಅಂತ ಹೇಳೋದಿಲ್ಲ, ಆದರೆ ಇನ್ನೂ ಕಂಟ್ರೋಲ್ಗೆ ತಗೊಳ್ಬೇಕಾಗಿತ್ತು, ಅದಾಗಿಲ್ಲ. ಎರಡನೇದೇನೆಂದರೆ ಇಂಟೆಲಿಜೆನ್ಸೇ ಇಲ್ಲ ಅವ್ರ ಹತ್ರ. ಮುಖ್ಯಮಂತ್ರಿಗಳು ಇಂಟೆಲಿಜೆನ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವರಿಗೆ ಏನಾಗುತ್ತೆ ಅನ್ನೋದು ಇವ್ರಿಗೆ ಗೊತ್ತೇ ಆಗೋದಿಲ್ಲ. ಪತ್ರಿಕೆಗಳು ಬಂದ ಮೇಲೆ ಅಥವಾ ನಿಮ್ಮ ಟಿ ವಿಗಳಲ್ಲಿ ಬಂದ ಮೇಲೆ ಹಿಂಗಾಗ್ಬಿಟ್ಟಿದೆ ಅಂತ ಯಾರಾದರೂ ಕೇಳಿದರೆ, ಇಲ್ಲ ಅದನ್ನು ತಿಳ್ಕೊಂಡು ನಾನು ಆಮೇಲೆ ಹೇಳ್ತೀನಿ ಅಂದರೆ ಅವರಿಗೆ ಇನ್ನೂ ತಿಳುವಳಿಕೆನೂ ಬಂದಿರಲ್ಲ. ಅಂಥ ಪರಿಸ್ಥಿತಿಗೆ ತಂದು ಒಡ್ಡಿದ್ದಾರೆ. ಅದರಿಂದ ಅವರು ಅರ್ಥ ಮಾಡ್ಕೊಂಡು ಇದನ್ನು ಹದ್ದುಬಸ್ತಿಗೆ ತೆಗೆದುಕೊಳ್ಳೋದು ಬಹಳ ಉತ್ತಮ, ಒಳ್ಳೆಯದು. ಥ್ಯಾಂಕ್ ಯು. ಸಮಾಜ ಹಾಗೂ ಸಮುದಾಯಗಳನ್ನ ತಿದ್ದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಿಟ್ಟರೆ ಇನ್ನೊಬ್ಬ ಸ್ವಾಮೀಜಿ ಇದ್ದಾರೆ ಅಂತ ಅಂದುಕೊಂಡಿರಲಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಶಿರಾದಲ್ಲಿ ತಿಳಿಸಿದ್ದಾರೆ. ಶಿರಾ ತಾಲೂಕಿನಲ್ಲಿ ನಡೆದ ಛಲವಾದಿ ಜಗದ್ಗುರು ಪೀಠದ ವತಿಯಿಂದ ಆಯೋಜಿಸಿದ್ದ ವರ್ಧಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಎಸ್ಡಿಪಿಡಿಎಸ್ಪಿ ಹಣ ಕೊಡಬೇಕು. ಈ ಸಾರಿ ಬಜೆಟ್ನಲ್ಲಿ ನೀವು ನೋಡಿರಬಹುದು, ಎಸ್ಡಿಪಿಡಿಎಸ್ಪಿ ಹಣ 42,000 ಕೋಟಿ ಹಣ ಇಟ್ಟಿದ್ದಾರೆ. ಅದರಲ್ಲಿ 1 ರೂಪಾಯಿನೂ ನಿಮ್ಮ ಜೇಬಿಗೂ ಬರಲ್ಲ. ನಿಮಗೂ ಹೇಳೋದು ಮಾತ್ರ 42,000 ಕೋಟಿ. ಒಂದು ಡಿಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಮಾಡೋಕೆ ಅರ್ಧ ದುಡ್ಡನ್ನ ಎತ್ತಿ ಬಿಡುತ್ತಾರೆ. ರೋಡ್ ಮಾಡ್ತಾರೆ, ಟ್ಯಾಂಕ್ ಮಾಡ್ತಾರೆ. ಹೇಳೋದು ಯಾರ ಹೆಸರು? ನಮ್ಮ ಹೆಸರು ಎಂದು ವಿಷಾದ ವ್ಯಕ್ತಪಡಿಸಿದರು. ಸಂತೋಷದ ಸಂಗತಿ, ಪೂಜ್ಯರು ಇವತ್ತು ಜನ್ಮದಿನಾಚರಣೆಯನ್ನೇ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಅವರ ಜನ್ಮದಿನಾಚರಣೆ ಕೊಂಡಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಇವತ್ತು ಸ್ವಾಮೀಜಿಗಳು ಬೇಕು. ಯಾಕೆಂದರೆ ಸಮಾಜಗಳನ್ನು, ಸಮುದಾಯಗಳನ್ನು ತಿದ್ದಿ ಅವರ ಉನ್ನತಿ ಮತ್ತು ಪ್ರಗತಿಗೆ ಪೂರಕವಾಗಿ ಸಮಾಜ ಸೇವೆ ಮಾಡಿ ಶ್ರದ್ಧಾಭಕ್ತಿಯನ್ನು ಕಲಿಸಿ ಸಮುದಾಯಕ್ಕೆ ನಮ್ಮ ಕೊಡುಗೆಯನ್ನು ಕೊಡಲಿಕ್ಕೆ ಸ್ವಾಮೀಜಿಗಳು ಬೇಕು. ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ನೋಡಿ ನೀವು, ಸ್ವಾಮೀಜಿಗಳು ಬಹಳ ಸಂಖ್ಯೆಯಲ್ಲಿವೆ, ಮಠಗಳು ಬಹಳ ದೊಡ್ಡ ದೊಡ್ಡ ಸಂಖ್ಯೆಗಳಲ್ಲಿವೆ, ಬಹಳ ದೊಡ್ಡ ಆಸ್ತಿಗಳಿದೆ. ಆದರೆ ನಮಗಿದು ಹೊಸದು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಿಟ್ಟರೆ ಇನ್ನೊಬ್ಬ ಸ್ವಾಮೀಜಿ ನಮಗಿದ್ದಾನೆ ಅಂತ ನಾವು ಅಂದುಕೊಂಡೇ ಇರಲಿಲ್ಲ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ಎಲ್ಲವೂ ಕೂಡ.
ನಾವು ಈ ಸಮಾಜದಲ್ಲಿ ಕಣ್ಣು ಬಿಟ್ಟಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಭವಿಷ್ಯ ಅವ್ರು ಇಲ್ಲದೆ ಇದ್ರೆ ಇವತ್ತು ನಮ್ಮನ್ನ ತಲೆ ಎತ್ತಿ ಕೂಡ ಯಾರು ನೋಡ್ತಿರ್ಲಿಲ್ಲ. ನಾವಂತ ಪರಿಸ್ಥಿತಿಯಲ್ಲಿ ಬದುಕಿದವರು. ಸುಮಾರು ಒಂದು 15 ವರ್ಷಗಳ ಹಿಂದೆ ಈ ಒಂದು ಛಲವಾದಿ ಗುರುಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಮ್ಮ ಮನಸ್ಸಿಗೆ ಬಂತು. ಬಹಳಷ್ಟು ಜನ ನಮ್ಮ ಮುಖಂಡರುಗಳು ಒಂದು ಗುರುಪೀಠವನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಶಿವರಾಮ್ ಸಾಹೇಬ್ರು ಛಲವಾದಿ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಂತಹ ಶಿವರಾಮ್ ಅವ್ರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟು, ಸ್ವಾಮೀಜಿಯವರೇ ನಿಮ್ಗೆ ಏನು ಬೇಕಾದರೂ ನಾವು ಪ್ರೋತ್ಸಾಹ ಮಾಡ್ತೀವಿ, ಜಿಲ್ಲೆ ಒಂದೊಂದು ಗುರುಪೀಠಗಳಾಗಬೇಕಾಗಿದೆ, ಧಾರ್ಮಿಕವಾಗಿ ನಾವು ತುಂಬ ಹಿಂದುಳಿದ್ಬಿಟ್ಟಿದ್ದೀವಿ, ಧರ್ಮ ಅಂತಕ್ಕಂಥದ್ದು ನಮ್ಮ ಕನಸಿನ ಕೂಸಾಗಿದೆ, ಹಿಂಗೆ ಆರ್ಥಿಕವಾಗಿ ಪ್ರಬಲರಾಗಲಿಕ್ಕೆ ನಾವು ಧರ್ಮ ಅಂತಕ್ಕಂಥದ್ದು ಅವಶ್ಯಕತೆ ಇದೆ, ಅದಕ್ಕೋಸ್ಕರವಾಗಿ ನೀವು ಗುರುಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಮ್ಮ ಶಿವರಾಮ್ ಸಾಹೇಬ್ರು, ದಿವಂಗತ ಶಿವರಾಮ್ ಸಾಹೇಬ್ರು, ನಾವು ಅವರು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಒಂದು 12 ವರ್ಷದ ಹಿಂದೆ ಛಲವಾದಿ ಗುರುಪೀಠವನ್ನು ಸ್ಥಾಪನೆ ಮಾಡಿದ್ವಿ. ಶಿರಾನಗರದ ಜಾಮಿಯಾ ಶಾದಿ ಮಹಲ್ನಲ್ಲಿ ಆಯೋಜಿಸಿದ್ದ ರಂಜಾನ್ ಇಫ್ತಿಯಾರ್ ಕೂಟ ಕಾರ್ಯಕ್ರಮದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ಶಿರಾನಗರದಲ್ಲಿ ಜಾಮಿಯಾ ಶಾದಿ ಮಹಲ್ನಲ್ಲಿ ಆಯೋಜಿಸಿದ ರಂಜಾನ್ ಇಫ್ತಿಯಾರ್ ಕೂಟ ಕಾರ್ಯಕ್ರಮದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ಈ ವೇಳೆ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್, ನಗರಸಭೆ ಸದಸ್ಯರಾದ ಮೊಹಮ್ಮದ್ ಜಾಫರ್, ಅಜಯ್ ಕುಮಾರ್, ಫಯಾಜ್, ಬುರಾನ್ ಮೊಹಮ್ಮದ್, ಅಜರ್ ರಫ್ತಿ, ಆಯುಕ್ತ ರುದ್ರೇಶ್, ತಹಶೀಲ್ದಾರ್ ಸಚ್ಚಿದಾನಂದ ಈಚನೂರ, ಕಾಂಗ್ರೆಸ್ ಅಧ್ಯಕ್ಷ ಮಣಿ, ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂಜನ್ ಕುಮಾರ್, ನೂರುದ್ದೀನ್ ಸೇರಿದಂತೆ ನೂರಾರು ಮುಸ್ಲಿಂ ಬಾಂಧವರು ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕಿನ ಎಪಿಎಂಸಿ ಆವರಣದಲ್ಲಿ ನಿರ್ಮಿಸಲಾದ ನಂದಿನಿ ಕ್ಷೀರಭವನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣ ಉದ್ಘಾಟನೆ ಮಾಡಿದರು. ತಾಲೂಕಿನ ಎಪಿಎಂಸಿಯಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ 2.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಂದಿನಿ ಕ್ಷೀರಭವನ ನಿರ್ಮಿಸಲಾಗಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ, ತುಮಕೂರು ಕೆಎಂಎಫ್ ಅಧ್ಯಕ್ಷ ವೆಂಕಟೇಶ್, ತಿಪಟೂರು ಶಾಸಕ ಷಡಕ್ಷರಿ, ಕೆಎಂಎಫ್ ನಿರ್ದೇಶಕ ಮಾದಿಹಳ್ಳಿ ಪ್ರಕಾಶ್, ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಎಸ್ಪಿ ಅಶೋಕ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ನಿಖಿಲ್ ಸುರೇಶಣ್ಣ ಇನ್ನು ಮುಂತಾದವರು ದೀಪ ಬೆಳಗುವ ಮೂಲಕ ಕ್ಷೀರಭವನವನ್ನ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ತಿಪಟೂರು ತಾಲೂಕಿನ ಸಾವಿರಾರು ಹಾಲು ಉತ್ಪಾದಕರು ಹಾಜರಿದ್ದರು. ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ಉಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಸಾವನ್ನಪ್ಪಿದ ಇಬ್ಬರ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ತಮಿಳುನಾಡಿನ ಹೊಸೂರು ಮೂಲದ ರೋಹಿತ್ ಹಾಗೂ ಬೆಂಗಳೂರು ಕೆಂಗೇರಿ ಮೂಲದ ಜ್ಯೋತಿ ಸಾವನ್ನಪ್ಪಿದವರು. ಲಕ್ಕಸಂದ್ರ ರಾಕೇಶ್ ಹಾಗೂ ಮತ್ತೋರ್ವ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಜಾತ್ರೆಯ ಬಗ್ಗೆ ತಿಳಿದು ಮೃತ ಲೋಹಿತ್ ಬಂದಿದ್ದರು. ಇತ್ತೀಚೆಗೆ ತಾನೇ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮುಗಿಸಿ ವೈಟ್ಫೀಲ್ಡ್ ಬಳಿಯ ಸಾಫ್ಟ್ವೇರ್ ಕಂಪನಿಯಲ್ಲಿ ಟ್ರೈನಿ ಆಗಿದ್ದು, ಇನ್ನು 6 ತಿಂಗಳು ಕಳೆದಿದ್ದರೆ ಕೆಲಸ ಕನ್ಫರ್ಮ್ ಆಗುತ್ತಿತ್ತು. ಆದ್ರೆ ಇದೀಗ ಜಾತ್ರೆಯಲ್ಲಿ ಅವಘಡ ಸಂಭವಿಸಿ ಲೋಹಿತ್ ಮೃತಪಟ್ಟಿದ್ದಾರೆ. ಲೋಹಿತ್ ಕುಟುಂಬಕ್ಕೆ ಆಧಾರವಾಗಿದ್ದ. ಕುಟುಂಬ ಮತ್ತು ತಂಗಿಯ ವಿದ್ಯಾಭ್ಯಾಸಕ್ಕೆ ಹಣ ನೀಡುತ್ತಿದ್ದ. ಈಗ ನನಗೆ ದುಡಿಯಲು ಕೈಯಲ್ಲಿ ಕೆಲಸ ಇಲ್ಲ, ಜೀವನಕ್ಕೆ ಆಧಾರವಾಗಿದ್ದ ಮಗ ಹೆಣವಾಗಿದ್ದಾನೆ. ಜಾತ್ರೆ ವೇಳೆ ಬರುವ ಜನರಿಗೆ ಸುರಕ್ಷತೆ ಇರಲಿಲ್ಲ. ಸರ್ಕಾರ ಈ ಬಗ್ಗೆ ಮುಂಜಾಗ್ರತಾ ಕ್ರಮ ವಹಿಸಬೇಕಿತ್ತು. ಹಾಗಾಗಿ ಸರ್ಕಾರ ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಮೃತ ಲೋಹಿತ್ ತಂದೆ ಷಣ್ಮುಖ ಮನವಿ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಪ್ರಸಿದ್ಧ ಗಿರಿಧಾಮ ನಂದಿ ಬೆಟ್ಟಕ್ಕೆ ಪ್ರವಾಸಿಗರು 1 ತಿಂಗಳು ಭೇಟಿ ನೀಡುವಂತಿಲ್ಲ. ಆದರೆ ವಾರಾಂತ್ಯದಲ್ಲಿ ಗಿರಿಧಾಮ ಪ್ರವೇಶಿಸಲು ಅವಕಾಶ ಕಲ್ಪಿಸಲಾಗಿದೆ. ನಂದಿ ಗಿರಿಧಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ದುರಸ್ತಿ ಕಾರ್ಯ ನಡೆಯುತ್ತಿದ್ದು, ಮಾರ್ಚ್ 24ರಿಂದ ಏಪ್ರಿಲ್ 25ರವರೆಗೆ ನಿರ್ಬಂಧ ವಿಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶಿಸಿದ್ದಾರೆ. ವಾರಾಂತ್ಯದಲ್ಲಿ ಶುಕ್ರವಾರ ಸಂಜೆ 6:30ರಿಂದ ಸೋಮವಾರ ಬೆಳಗ್ಗೆ 8 ಗಂಟೆಯವರೆಗೆ ನಿರ್ಬಂಧ ಸಡಿಲಿಸಲಾಗಿದೆ. ಈ ಸಂದರ್ಭದಲ್ಲಿ ಪ್ರವಾಸಿಗರು ಗಿರಿಧಾಮಕ್ಕೆ ಹೋಗಬಹುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ.
ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.